ಹೆಸರು ರಮೇಶ್. ರಮೇಶ್. ಈಗ ಏನು ನಿಮ್ದೇನು ಕಬ್ಬಿನ ಕ್ರಾಪ್ ಏನದಲ್ರಿ, ಇದಕ್ಕೆ ಏನೇನು ಯೂಸ್ ಮಾಡಿರಿ ಮತ್ತು ಯಾವ ಥರ ಚೇಂಜಸ್ ಕಂಡದ ನಿಮಗೆ ಅಂತೇಳಿ ಒಂದು ಜನ ರೈತರಿಗೆ ಹೇಳಿ. ಚೇಂಜಸ್ ಅಪ್ಪ ಅಂದ್ರೆ ನಾವು RPS ಎಣ್ಣೆ ಹಾಕಿದ್ದೇವೆ ರೀ. RPS ಎಣ್ಣೆ ಹಾಕಿದ್ದು ಮತ್ತು ಇದ್ರದ್ದೊಂದು ಗ್ರ್ಯಾನ್ಯುಲ್ ಗೋಲ್ಡ್ ಆಯಿಲ್, ಹಾಂ ಗ್ರ್ಯಾನ್ಯುಲ್ ಅವು 2 ಹಾಕಿವ್ರಿ ರೀ. ಹಾಂ, ಒಂದು ಬ್ಯಾರಲ್ಗೆ 1 ಲೀಟ್ರ್ ಹಾಕಿವ್ರಿ. ಒಂದು ಬ್ಯಾರಲ್ 1 1 ಲೀಟ್ರ್ ಲೀಟ್ರ್. ಹಾಂ. ಈಗ ನೀವು ಇದು ಹಾಕಿದ ನಂತರ ರೀ ಹಾಂ, ಕಬ್ಬು ನಿಮಗೆ ಯಾವ ಥರ ಚೆನ್ನಾಗಿ ಬಂದದ? ಚೆನ್ನಾಗಿ ಬಂದದ್ರಿ. ಹೈಟ್ ಹೋಗ್ಯದ, ಹೈಟ್ ಹೋಗಿ ಹೈಟ್ ಹೋಗ್ಯದ. ಮೊದಲು ಈ RPS ಹಾಕಿದಾಗ ನಿಮ್ಗೆ ಹೆಂಗಿತ್ತು ಕಬ್ಬು ಅವಾಗ? ಈಗ ಹಾಕಿದ ಮ್ಯಾಗ ಏನು ಚೇಂಜಸ್ ಕಂಡದ ನೀವು ಹೇಳ್ರಿ. ಹಾಕಿದ ನಾವು ಫಸ್ಟ್ ಟೈಮ್ ಮಾಡಿದ್ರಿ, ಫಸ್ಟ್ ಟೈಮ್ ಹಾಕಿವಿ. ಹಾಂ, ನಾವು ಇದಕ್ಕಿಂತ ಹೆಚ್ಚಿಗೆ ಅಂದ್ರೆ ತೊಗರಿ ಹಾಕಿವಿ. ತೊಗರಿ ಮೇಲೆ ಗೊತ್ತಾಗ್ಯದ ನಮಗೆ. ತೊಗರಿ ಮ್ಯಾಗ ರಿಸಲ್ಟ್ ತೊಗರಿ ಮೇಲೆ ಗೊತ್ತಾಗ್ಯದ ನಮಗೆ. ಆ ರಿಸಲ್ಟ್ ನೋಡಿ ನೀವು ಕಬ್ಬಿಗೂ ಮಾಡಿ. ಮಾಡಿದ್ರಿ. ಈಗ ಕಬ್ಬಿಗೆ ನೀವು ಮಾಡಿರಲ್ಲ, ಹಾಂ, ಈಗ ಇದರ ಯೂಸ್ ಮಾಡೋದ್ರಿಂದ ಕಬ್ಬು ಏನೇನು ಚೇಂಜಸ್ ಆದ ಸರ್? ಚೇಂಜಸ್ ಅದ ರೀ. ಸ್ವಲ್ಪ ಹೈಟ್ ಆಗ್ಯದ, ಸ್ವಲ್ಪ ಎಲ್ಲ ದಪ್ಪ ಆಗ್ಯದ ಗಿಡ. ಹೈಟ್ನು ಆಗ್ಯದ. ಹಾಂ, ಹೈಟ್ ಬಿ ಆಗ್ಯದ, ಸ್ವಲ್ಪ ಗಿಡ ಬಿ ಬೆಳವಣಿಗೆ ಆಗ್ಯದ. ಹೌದ್ರಾ? ಈಗ ಅಂದಾಜು ಎಷ್ಟು ಗಣಿಕೆ ಅಂದಾಜು ಅವ ರೀ, ಮತ್ತು ಒಂದು 27-28 ಗಣಿಕೆ ಅದ ರೀ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಗಣಿಕೆ 25ರಿಂದ 28 ತನಕ ಅವ ರೀ. ಅಂದ್ರೆ ನಿಮಗೆ ಒಳ್ಳೇದು ಅನ್ಸದ್ರಿ ಇದ್ರ ಬಗ್ಗೆ? ಒಳ್ಳೆ ಹೌದಲ್ರಿ? ನಮಸ್ಕಾರ ವೀಕ್ಷಕರೇ, ನಾವು ಧನ್ವಂತರಿ ಕಂಪ್ನಿಯವರು. ಈಗ ನಮ್ಮ ರಮೇಶ್ ಸರ್ ಹೊಲದಾಗ ನಾವು RPS 76 ರಿಸಲ್ಟ್ ತೊಗೊಂಡಿದ್ದೇವೆ. ಅವರಿಗೆ ಕಬ್ಬಿನ ಬೆಳೆಗೆ ಏನು ಮಾಡಿದ್ದಾರೆ, RPS 76 ಮತ್ತು ಗ್ರ್ಯಾನೋಲ್ಸು 2 ಯೂಸ್ ಮಾಡಿದ್ದಾರೆ. ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಗೌಸ್ ಪಟೇಲ್ ಸರ್ ರೀ, ಇವರು ಅವ್ರಿಗೇನು RPS ಗ್ರ್ಯಾನೋಲ್ಸ್ ಕೊಟ್ಟು ಕಬ್ಬಿನ ಬೆಳೆಗೆ ಯಾವ ಥರ ರಿಸಲ್ಟ್ ನೋಡಿದ್ದೀರಿ. ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಈ ರಿಸಲ್ಟ್ನಿಂದ ನಿಮಗೆ ಖುಷಿ ಏನದಲ್ರಿ? ಖುಷಿ ಅದ, ಸಂಪೂರ್ಣ ಖುಷಿ ಅದ. ಇನ್ನು ಮುಂದೆ ಯಾವುದೇ ಥರ ಬೆಳೆಗಳಿಗೆ ಯೂಸ್ ಮಾಡ್ತೀರಿ? ಈಗ ಮತ್ತೆ ನಾವು ಬಳ್ಳುಳ್ಳಿಗೆ ಹಾಕಿದ್ದೇವಲ್ಲ, ಬಳ್ಳುಳ್ಳಿಗೂ ಬಳ್ಳುಳ್ಳಿಗೆ ಹಾಕಿದ್ಮೇಲೆ ಮತ್ತೆ ಅದ್ರ ಚೇಂಜಸ್ ಕಂಡದ್ರಿ. ಹೌದ್ರಾ? ಇನ್ನು ಅದೇ ಥರನೇ ಇನ್ನು ಶುಗರ್ ಕೇನ್ ಕಿಟ್ನು ಬಂದದ್ರಿ. ಹೌದ್ರಾ? ಈಗ ನೀವು 2 ಹಾಕಿದಿರಿ. ಅದು ಶುಗರ್ ಕೇನ್ ಕಿಟ್ನಾಗ ಸಾಕಷ್ಟು ನಮೂನಿನೂ ಡೋಸಸ್ನು ಅದಾವ್ರಿ. ಇನ್ನೂ ಚೆನ್ನಾಗಿ ಬರ್ತದ್ರಿ ಇಳುವರಿ ಅಂಥೇಳಿ ಎಲ್ಲ ವೀಕ್ಷಕರಿಗೆ ಧನ್ವಂತರಿ ಕಂಪನಿದು ಶುಗರ್ ಕೇನ್ ಕಿಟ್ ಬಳಕೆ ಮಾಡಿ ಅಧಿಕ ಇಳುವರಿಯನ್ನು ಪಡ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ.